ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರ್ಕಾತುಹು. ಇದು ಬಾದಾಮಿ ತಾಲೂಕಿನ ಗೌರ್ಮೆಂಟ್ ಹಾಸ್ಪಿಟಲ್ ಹಿಂದಗಡೆ ಹೋಗುವಂಥ ಮುಖ್ಯ ರಸ್ತೆ ಕೂಡ ಆಗಿದೆ. ಆದರೆ ಇದು ಹಳೆ ಕಾಲದ ಕೆಬ್ಬಣದ ಗೇಟು, ಅತಿ ವೇಟ್ ಇರುವುದರಿಂದ ಭಾಳಷ್ಟು ಜನರಿಗೆ ಈ ಗೇಟನ್ನು ಕಾಲಿಗೆ ಬಡಿದಿದೆ. ಜನರಿಗೆ ನಾನೇ ಬಡಿಸ್ಕೊಂಡು ಒಂದು ಟಿ ಟಿ ಮಾಡಿಸ್ಕೊಂಡು ಕಂಪ್ಲೇಂಟ್ ಮಾಡಿ ಹೋದರೂ ಇನ್ನೂವರೆಗೂ ಇದಕ್ಕೆ ಸಂಬಂಧಪಟ್ಟಂಥ ಅಧಿಕಾರಿಗಳನ್ನು ಯಾವುದೇ ಕ್ರಮವನ್ನು ಜರುಗಿಸದೆ ಈ ಕೆಬ್ಬಣದ ಗೇಟು ಇನ್ನೂವರೆಗೂ ಹೀಗೆ ಕೆಬ್ಬಣದಿದೆ. ಇದಕ್ಕೆ ಏನಿಲ್ಲ, ಒಂದು ಅಲ್ಯೂಮಿನಿಯಮ್ದು ರೌಂಡ್ ಗೇಟ್ ಬರುತ್ತೆ, ಇಲ್ಲಾಂದರೆ ಸ್ಟೀಲಿಂದು ಬರುತ್ತೆ. ಅದನ್ನು ಹಾಕಿದರೆ ತುಂಬ ಜನರಿಗೆ ಒಂದು ಸಹಾಯ ಮಾಡ್ದಂಗೆ ಆಗುತ್ತೆ. ಒಂದ್ಸಲ ಏಕೆಂದರೆ ನೋಡಿ, ಇದು ಸ್ಟೂಡೆಂಟೂ ಹೋಗು ಬರುವಂಥ ಹಾದಿ. ಆಮೇಲೆ ಹಿಂದೆ ಒಂದು ಮೆಡಿಕಲ್ ಶಾಪ್ ಇದೆ, ಗೌರ್ಮೆಂಟ್ ಪ್ರೈವೇಟ್ ಹಾಸ್ಪಿಟಲ್ ಇದೆ. ವಿದ್ಯಾರ್ಥಿಗಳು ಈ ಗೇಟಿಂದ ಬರೋದು ಹೋಗೋದು ಮಾಡ್ತಾರೆ. ಭಾಳಷ್ಟು ಜನ ಅಡ್ಡಾಡುವಂಥ ಸ್ಥಳವಾಗಿದ್ದರಿಂದ ಇದಕ್ಕೆ ಸಂಬಂಧಪಟ್ಟಂಥ ಅಧಿಕಾರಿಗಳು ಕೂಡಲೇ ಎಚ್ಚರತ್ತುಕೊಂಡು ಇದನ್ನು ಸರಿಪಡಿಸ್ತೀರಾ ಅಂಥೇಳಿ ನಾನು ನಂಬಿರುತ್ತೇನೆ. ಏಕೆಂದರೆ ಇಷ್ಟು ಶುಗರ್ ಪೇಷಂಟ್ ಇದ್ದಾವೆ. ಆ ಒಂದು ಶುಗರ್ ಪೇಷಂಟಿಗೆ ಬಡದು ಅವ ಉಪಚಾರ ಅದಕ್ಕೆ ಮಾಡಲಿಲ್ಲ ಅಂದರೆ ಅದು ಗ್ಯಾಂಗ್ರೀನ್ ಆಗುವಂಥ ಚಾನ್ಸಸ್ ಇರುತ್ತದೆ. ಅದಕ್ಕೆ ಬಾದಾಮಿ ತಾಲೂಕಿನ ಸಂಬಂಧಪಟ್ಟಂಥ ಮುಖ್ಯ ಅಧಿಕಾರಿಗಳು ಕೂಡಲೇ ಎಚ್ಚರ ತಗೊಂಡು ಈ ಗೇಟನ್ನು ಬದಲಾಯಿಸಬೇಕಂತೇಳಿ ತಮ್ಮಲ್ಲಿ ಕಳಕಳಿಯಾಗಿ ವಿನಂತಿಸಿಕೊಳ್ಳುತ್ತೇನೆ. ಮತ್ತು ಸಾರ್ವಜನಿಕರಿಗೆ ನಾನು ವಿನಂತಿಸಿಕೊಳ್ಳುವುದೇನೆಂದರೆ, ಒಳ್ಳೆಯ ಒಂದು ಕೆಲಸಕ್ಕೆ ತಾವು ಕೂಡ ಇಷ್ಟು ಸೇರ್ ಮಾಡಿ, ಅಧಿಕಾರಿಗಳಿಗೆ ಮುಟ್ಟುವರೆಗೂ ಸೇರ್ ಮಾಡಿ. ಏಕೆಂದರೆ ತಾವು ಒಳ್ಳೆಯ ಕೆಲಸಕ್ಕೆ ಒಂದು ಸಹಾಯ ಮಾಡಿದಂಗೆ ಆಗುತ್ತದೆ. ಅದಕ್ಕೆ ನನ್ನ ಸಹೋದರರೇ, ನನ್ನ ತಮ್ಮಂದರೆ, ನಾನು ಬಾದಾಮಿಯಿಂದ ಲೈಫ್ ಅಲಿ ಸೈಯದ್ ರಸೂಲ್ ಸೈಯದ್ ಅಲಿ, ಸಮಾಜ ಸೇವಕ, ಸೋಷಲ್ ವರ್ಕರ್ ಹಾಗೂ ಜಮಿಯತೆ ಉಲಮಾದ ಒಬ್ಬ ಸದಸ್ಯನೂ ಕೂಡ. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತುಹು.